ಪ್ರೀತಿಪೂರ್ವಕವಾಗಿ ಆಧಾರಪೂರ್ವಕವಾಗಿ ಈ ಪತ್ರಿಕಾಗೋಷ್ಠಿಗೆ ನಮ್ಮ ಟ್ರಸ್ಟಿನ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ದಯವಿಟ್ಟು ಮಾತ್ರ ಕುಲ್ಲುದು ಸಹಕಾರ ಮಾಡ್ಕೊಳ್ಳಿ. ನಮ್ಮ ಪತ್ರಿಕಾಗೋಷ್ಠಿ ಪ್ರಾರಂಭ ಮಾಡಿ ದಯವಿಟ್ಟು ಎಲ್ಲರೂ ಪತ್ರಿಕಾಗೋಷ್ಠಿಯಲ್ಲಿ ಸಹಕರಿಸಬೇಕು. ಎಲ್ಲರೂ ಆಸನವನ್ನು ಸ್ವೀಕರಿಸಿ ಸಹಕರಿಸಿ. ಇವತ್ತಿನ ಸಭೆಯಲ್ಲಿ ನಮ್ಮ ಟ್ರಸ್ಟಿನ ಟ್ರಸ್ಟಿಗಳು, ಪೋಷಕರು, ಮಹಾಪೋಷಕರು, ಮಹಾದಾನಿಗಳು ಹಾಗೂ ವಿವಿಧ ಘಟಕಗಳ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದಾರೆ. ಬಂದರೆ ನಮ್ಮ ಟ್ರಸ್ಟಿನ ಗೌರವಾಧ್ಯಕ್ಷರು ಹಾಗೂ ಮಹಾದಾನಿಗಳಾದಂತಹ ಕನ್ಯಾ ಸದಸ್ಯಕಿಯವರು ಇವತ್ತಿನ ಆಮಂತ್ರಣ ಪತ್ರಿಕೆ ಬಿಡುಗಡೆಯಲ್ಲಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರನ್ನು ಅತ್ಯಂತ ಆಧಾರಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಈ ಸಭೆಗೆ ಆಹ್ವಾನಿಸ್ತಾ ಇದ್ದೇನೆ, ಸ್ವಾಗತಿಸ್ತಾ ಇದ್ದೇನೆ. ಆಮಂತ್ರಣ ಪತ್ರಿಕೆ ಈ ಕಾರ್ಯಕ್ರಮಕ್ಕೆ ಹಾಗೂ ಪತ್ರಿಕಾಗೋಷ್ಠಿಗೆ ಸೇರಿದಂತೆ ಎಲ್ಲ ಮಾಧ್ಯಮದ ಬಂಧುಗಳನ್ನು, ದೃಶ್ಯ ಮಾಧ್ಯಮದ ಬಂಧುಗಳನ್ನು ಗೌರವಪೂರ್ವಕವಾಗಿ ಇನ್ನೊಮ್ಮೆ ಸ್ವಾಗತಿಸುತ್ತಾ ನಮ್ಮ ಟ್ರಸ್ಟಿನ ಗೌರವಾಧ್ಯಕ್ಷರಾದಂತಹ ಮಹಾದಾನಿಗಳಾದಂತಹ ಶ್ರೀ ಕನ್ಯಾ ಸದಾಶಿವರವರು ಜೊತೆ ಸೇರಿಕೊಂಡಿದ್ದಾರೆ. ಅವರಿಗೆ ಕೂಡ ಆತ್ಮೀಯವಾದ ಸ್ವಾಗತ. ನಾಡಿದ್ದು ಮೇ 30ನೇ ತಾರೀಕು ಅಡ್ಯಾರ್ ಗಾರ್ಡನ್ನಲ್ಲಿ ಇರುವಂತಹ ಪಟ್ಲ ಸಂಭ್ರಮ 11ನೇ ವರ್ಷದ ವಾರ್ಷಿಕೋತ್ಸವ ಇದರ ಆಮಂತ್ರಣ ಪತ್ರಿಕೆಯನ್ನು ನಮ್ಮ ಟ್ರಸ್ಟಿನ ಗೌರವಾಧ್ಯಕ್ಷರಾದಂತಹ ಮಹಾದಾನಿಗಳಾದಂತಹ ಕನ್ಯಾ ಸದಾಶಿವರ ಅಮೃತಾಸದಲ್ಲಿ ಈಗ ಬಿಡುಗಡೆಗೊಳಿಸಿದೆ. ಎಲ್ಲ ನಮ್ಮ ಘಟಕಗಳ ಅಧ್ಯಕ್ಷರು ದಯವಿಟ್ಟು ಮುಂದೆ ಬನ್ನಿ, ವೇದಿಕೆಯ ಕಡೆ ಬನ್ನಿ. ಬಾಲಕೃಷ್ಣ ಎಲ್ಲ ಪ್ರಾದೇಶಿಕ ಘಟಕಗಳ ಅಧ್ಯಕ್ಷರು ದಯವಿಟ್ಟು ಬಂದು ಮಾತ್ರ ಪ್ರಾದೇಶಿಕ ಘಟಕದ ಪದಾಧಿಕಾರಿ ದಯವಿಟ್ಟು ಯಕ್ಷಗಾನ ಅಕಾಡೆಮಿಯ ಸದಸ್ಯರಾದಂತಹ ಶ್ರೀಯುತ ಮೋಹನ್ ಗೋಪಾಲ್ ಹೊಂದಿದ್ದಾರೆ. ಅವರ ಉಪಸ್ಥಿತಿಯನ್ನು ನಾವು ಗೌರವಿಸ್ತಾ ಇದ್ದೇವೆ. ನಾಡಿದ್ದು ಮೇ 30ನೇ ತಾರೀಕು ಅಧ್ಯಾತ್ಮದಲ್ಲಿರುವಂತಹ ಪಟ್ಟ ಸಂಭ್ರಮದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದಂಥ ನಮ್ಮ ಟ್ರಸ್ಟಿನ ಗೌರವಾಧ್ಯಕ್ಷರಾದಂತಹ ಮಹಾದಾನಿಗಳಾದಂತಹ ಕನ್ಯಾ ಸದಸ್ಯರಿಂದ ಅದಕ್ಕೆ ಮುಂಚಿತವಾಗಿ ನಾಳೆ ನಡೆದ ಕಾರ್ಯಕ್ರಮದ ಬಗ್ಗೆ ನಮ್ಮ ಟ್ರಸ್ಟಿನ ಅಧ್ಯಕ್ಷರಾದಂತಹ ಸತೀಶ್ ಅವರು ನೀಡ್ತಾ ಇದ್ದಾರೆ. ಬಂಧುಗಳೇ, ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತಹ ಎಲ್ಲ ದೃಶ್ಯ ಮಾಧ್ಯಮದ, ಪತ್ರಿಕೆ ಮಾಧ್ಯಮದ ಬಂಧುಗಳಿಗೆ ಮೊದಲಾಗಿ ವಂದನೆಗಳನ್ನು ಅರ್ಪಿಸುತ್ತಾ, ನಮ್ಮ ಟ್ರಸ್ಟಿನ ಗೌರವಾಧ್ಯಕ್ಷರಾದ ಡಾಕ್ಟರ್ ಕಲ್ಯಾಣ ಸದಾಶಿವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ 11ನೇ ವರ್ಷದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಇಲ್ಲಿ ನಡೆಯುತ್ತಾ ಇದೆ ಪತ್ತುಗಡಿ ಹೋಟೆಲ್ನಲ್ಲಿ. ಇದಕ್ಕೆ ಸೇರಿದಂಥ ಎಲ್ಲ ನಮ್ಮ ದಾನಿಗಳು, ಟ್ರಸ್ಟಿಗಳು, ಘಟಕದ ಅಧ್ಯಕ್ಷರಾದಿಗಳು, ಕೇಂದ್ರೀಯ ಸಮಿತಿಯ ಪದಾಧಿಕಾರಿಗಳು ಎಲ್ಲರನ್ನೂ ಮಗದೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. 11ನೇ ವರ್ಷದ ಪಟ್ಟ ಸಂಭ್ರಮ 2026 ಮೇ 30ರಂದು ಅಡ್ಯಾರ್ ಗಾರ್ಡನ್ನಲ್ಲಿ ಕಾರ್ಯಕ್ರಮ. ಡಾಕ್ಟರ್ ಮೋಹನ್ ಆಳ್ವ ಅವರಿಗೆ ಯಕ್ಷಧ್ರುವ ಮಹಾಪೋಷಕ ಪ್ರಶಸ್ತಿ, ಹುಲ್ಯ ಲಕ್ಷ್ಮೀನಾರಾಯಣ ಶೆಟ್ಟಿ ಅವರಿಗೆ ಯಕ್ಷಧ್ರುವ ಪಟ್ಟ ಪ್ರಶಸ್ತಿ 2026 ನಡೆಯಲಿದೆ. ಮಂಗಳೂರು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಮಂಗಳೂರು ಇದರ 11ನೇ ವರ್ಷದ ಪಟ್ಲ ಸಂಭ್ರಮ ಕಾರ್ಯಕ್ರಮ ಮೇ 30ರಂದು ಶನಿವಾರ ಬಳಿಯ ಅಡ್ಯಾರ್ ಗಾರ್ಡನ್ನಲ್ಲಿ ನಡೆಯಲಿಕ್ಕಿದೆ. ಉದ್ಘಾಟನೆ ಯಕ್ಷಧ್ರುವ ಪಟ್ಲ ಸಂಭ್ರಮ 2026ರ ಕಾರ್ಯಕ್ರಮವನ್ನು ಪಾವಂಜೆ ನಾಗಬ್ರಜ ಕ್ಷೇತ್ರದ ಧರ್ಮದರ್ಶಿಗಳಾದಂತಹ ಡಾಕ್ಟರ್ ಯಾಜಿ ನಿರಂಜನ ಭಟ್ ಅವರು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮಗಳ ವಿವರ: ಬೆಳಿಗ್ಗೆ 8:30ರಿಂದ 9ರ ತನಕ ಚೌಕಿ ಪೂಜೆ ಹಾಗೂ ಅಬ್ಬರ ತಾಳ, 9ರಿಂದ 11ರವರೆಗೆ ಭರತನಾಟ್ಯ ಪ್ರದರ್ಶನ, 11ರಿಂದ 1:30ರವರೆಗೆ ಮುಖ್ಯ ಸಭಾ ಕಾರ್ಯಕ್ರಮ, ಮಧ್ಯಾಹ್ನ 1:30ರಿಂದ 2ರವರೆಗೆ ನಾಗಬ್ರಜ ಕ್ಷೇತ್ರ ಪಾವಂಜಿ ಶ್ರೀವಾಣಿ ಶಾಲಾ ವಿದ್ಯಾರ್ಥಿಗಳಿಂದ ಯೋಗ ಪ್ರದರ್ಶನ, ಮಧ್ಯಾಹ್ನ 2ರಿಂದ 3:30ರವರೆಗೆ ಮಹಿಳಾ ಯಕ್ಷಗಾನ ಮತ್ತು ಹಾಸ್ಯ ವೈಭವ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಮತ್ತೆ ಯಕ್ಷಧ್ರುವ ಪ್ರಶಸ್ತಿ ಸಮಾರಂಭ ಪಟ್ಲ ಫೌಂಡೇಶನ್ ಟ್ರಸ್ಟ್ನ ಪ್ರಧಾನ ಸಂಚಾಲಕರಾದ ಉದ್ಯಮಿ ಶಿಶಿರ ಶೆಟ್ಟಿ ಬರೋಡ ಅವರ ಮಾರ್ಗದರ್ಶನದಲ್ಲಿ 11ನೇ ವರ್ಷದ ಪಟ್ಲ ಸಂಭ್ರಮದಲ್ಲಿ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರಿಗೆ 2026ರ ಯಕ್ಷಧ್ರುವ ಮಹಾಪೋಷಕ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು. 26ರ ಸಣ್ಣ ಪಟ್ಲ ಪ್ರಶಸ್ತಿಯನ್ನು ಪೊಲ್ಲಿ ಲಕ್ಷ್ಮೀನಾರಾಯಣ ಶೆಟ್ಟಿಗೆ ಹಾಗೆ ಹೇಳಿದ ಹಾಗೆ ಸಭಾ ಕಾರ್ಯಕ್ರಮ ಬೆಳಿಗ್ಗೆ 11 ಗಂಟೆಗೆ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ಎಡನೀರು ಮಠದ ಶ್ರೀ ಸತ್ಯಾನಂದ ಭಾರತಿ ಶ್ರೀಪಾದರು, ಒಡಿಯೂರು ಕ್ಷೇತ್ರದ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಆಶೀರ್ವಚನ ನೀಡಲಿಕ್ಕಿದ್ದಾರೆ. ನಮ್ಮ ಟ್ರಸ್ಟ್ನ ಗೌರವಾಧ್ಯಕ್ಷರು, ನಮ್ಮ ಕರಾವಳಿ ಕಂಡಂತಹ ಮಹಾದಾನಿಗಳಾದಂತಹ ಮುಂಬೈ ಹೇರಂಬ ಇಂಡಸ್ಟ್ರೀಸ್ ಸಂಸ್ಥೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ಸದಾಶಿವ ಶೆಟ್ಟಿ ಕನ್ಯಾನ
ಇವರು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ. MRG ಗ್ರೂಪ್ಸ್ನ ಕಂಪನೀಸ್ ಬೆಂಗಳೂರು ಇದರ ಅಧ್ಯಕ್ಷರು ಹಾಗೂ ನಿರ್ದೇಶಕರಾದ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು ಸಮಾರಂಭವನ್ನು ದೀಪ ಬೆಳಗಿಸಿ ಉದ್ಘಾಟಿಸಲಿಕ್ಕಿದ್ದಾರೆ. ಅನೇಕ ಗೌರವಾನ್ವಿತರು ಇಲ್ಲಿ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ 11 ವರ್ಷಗಳಲ್ಲಿ ಸುಮಾರು 16 ಕೋಟಿ ರೂಪಾಯಿ ಮೌಲ್ಯದ ಸೇವಾ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ರೀತಿಯಲ್ಲಿ ನೆರವೇರಿಸಿದೆ. 11 ವರ್ಷಗಳಲ್ಲಿ ಟ್ರಸ್ಟ್ನ ಆಶ್ರಯದಲ್ಲಿ ಅನುಷ್ಠಾನಗೊಳಿಸಿದ ಕೆಲವೊಂದು ಸೇವಾ ಕಾರ್ಯಕ್ರಮಗಳ ಒಂದು ಮುನ್ನೋಟ ಶ್ರೀ ಪಟ್ಲ ಪ್ರಶಸ್ತಿ 8 ಜನ ಕಲಾವಿದರಿಗೆ ಇದಕ್ಕಿಂತ ಮುಂಚೆ ನಾವು 1 ಲಕ್ಷ ರೂಪಾಯಿ ನಗದು, ಬೆಳ್ಳಿ ಪದಕ ಹಾಗೂ ಸನ್ಮಾನದ ಫಲಕ ನೀಡಿ ಗೌರವಿಸಿದ್ದೇವೆ. ಯಕ್ಷಾಶ್ರಯ ನಮ್ಮ ವಿನೂತನ ಯೋಜನೆ 56 ಮನೆಗಳನ್ನು ಈಗಾಗಲೇ ಕಲಾವಿದರಿಗೆ ಬೇರೆ ಬೇರೆ ದಾನಿಗಳ ಮೂಲಕ ನಿರ್ಮಾಣ ಮಾಡಿ ಹಸ್ತಾಂತರಿಸಿ ಆಗಿದೆ. 60 ಮನೆಗಳು ನಿರ್ಮಾಣದ ಅಂತಿಮ ಹಂತದಲ್ಲಿದೆ. ಮನೆ ರಿಪೇರಿಗೆ ಸುಮಾರು 210 ಕಲಾವಿದರಿಗೆ ತಲಾ 25,000 ರೂಪಾಯಿ ಹಾಗೆ ನಾವು ಸಹಾಯಧನ ನೀಡಿದ್ದೇವೆ. ಗೌರವಧನ ಸಹಾಯ ತೀರಾ ಅಶಕ್ತರಾದಂತಹ 175 ಕಲಾವಿದರಿಗೆ ತಲಾ 50,000 ರೂಪಾಯಿ ಹಾಗೆ ನಾವು ನೀಡಿದ್ದೇವೆ. ಸನ್ಮಾನ ಸಹಿತ ಗೌರವಧನ ವಿವಿಧ ಪ್ರಾದೇಶಿಕ ಘಟಕಗಳ ಮೂಲಕ ಸುಮಾರು 530 ಕಲಾವಿದಗಳನ್ನು ಸನ್ಮಾನಿಸಿ ಗೌರವಧನ ನೀಡಲಾಗಿದೆ. ಅಪಘಾತ ವಿಮಾ ಯೋಜನೆ ಪ್ರತಿ ವರ್ಷ ಸುಮಾರು 2,450 ಕಲಾವಿದರಿಗೆ, ಇದರಲ್ಲಿ ನಾಟಕ, ದೈವಾರಾಧನೆ ಹಾಗೂ ಕಂಬಳ ಕ್ಷೇತ್ರದ ಕಲಾವಿದರಿಗೆ 60 ಈ ವಿಮಾ ಯೋಜನೆ ಸೌಲಭ್ಯ. ಇದರ ಪ್ರಯೋಜನ 60,000ದವರೆಗೆ ಚಿಕಿತ್ಸಾ ವೆಚ್ಚ ಹಾಗೂ ಆಕಸ್ಮಿಕ ಮರಣದ ಸಂದರ್ಭದಲ್ಲಿ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಪರಿಹಾರ ಕಲಾವಿದರಿಗೆ ಸಿಗ್ತದೆ. ಮತ್ತೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಭಾರತೀಯ ಯಕ್ಷಗಾನ ಕಲೆಯನ್ನು ಜಾಗತಿಕ ಮಟ್ಟದಲ್ಲಿ ಪ್ರಸಾರಗೊಳಿಸುವ ನಿಟ್ಟಿನಲ್ಲಿ ಅಮೆರಿಕದಲ್ಲಿ ಐತಿಹಾಸಿಕ ಮೈಲುಗಲ್ಲನ್ನು ಸ್ಥಾಪಿಸಿದೆ. ಫೀನಿಕ್ಸ್ನ ಪುತ್ತಿಗೆ ಮಠದ ವೆಂಕಟಕೃಷ್ಣ ದೇವಸ್ಥಾನದಲ್ಲಿ ಜುಲೈ 27ರಂದು ಅರ್ಚಕ ಕಿರಣ್ ರಾವ್ ಅವರ ನೇತೃತ್ವದಲ್ಲಿ ನಡೆದ ಯಕ್ಷಗಾನ ಪ್ರದರ್ಶನ ಹಾಗೂ ಫೌಂಡೇಶನ್ನ ಸೇವಾ ಕಾರ್ಯಕ್ರಮಗಳಿಂದ ಪ್ರಭಾವಿತರಾದ ಅರಿಜೋನಾದ ಮೇಯರ್ ಕೋರೆ ವುಡ್ಸ್ ಅವರು ಜುಲೈ 27ಅನ್ನು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಡೇ ಎಂದು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಇದೇ ರೀತಿ ಮಿಲ್ವಾಕಿಯಲ್ಲೂ ಕೂಡ ಆಗಸ್ಟ್ 18ಅನ್ನು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಡೇ ಎಂಬುದಾಗಿ ಘೋಷಣೆ ಮಾಡಿ ಅಮೆರಿಕ ನಮ್ಮ ಫೌಂಡೇಶನ್ ಅನ್ನು ಗೌರವಿಸಿದೆ ಅಂತ ಹೇಳಲಿಕ್ಕೆ ತುಂಬಾ ಇಷ್ಟಪಡ್ತಾ ಇದ್ದೇನೆ. ಯಕ್ಷ ಶಿಕ್ಷಣ ಯಕ್ಷಗಾನ ಲೋಕಕ್ಕೆ ಹೊಸ ಚೇತನ ತುಂಬುವ, ನವೀನ ಕಲಾವಿದರನ್ನು ರೂಪಿಸುವ, ಕಲಾಸಕ್ತಿಯನ್ನು ಜಾಗೃತಿಗೊಳಿಸುವ ಮತ್ತು ಸುಸಂಸ್ಕೃತ ಪ್ರೇಕ್ಷಕ ಸಮುದಾಯವನ್ನು ನಿರ್ಮಿಸುವ ಒಂದು ಐತಿಹಾಸಿಕ ಮತ್ತು ಪ್ರಗತಿಯುತ ಹೆಜ್ಜೆಯೇ ಯಕ್ಷಧ್ರುವ ಯಕ್ಷ ಶಿಕ್ಷಣ ಯೋಜನೆ. ಹಿರಿಯ ಕಲಾವಿದರ ಅನುಭವವಿದ್ದ ಮಾರ್ಗದರ್ಶನದ ಮೇರೆಗೆ ಈ ಕಲಾಘಟ್ಟದಲ್ಲಿ 51 ಯಕ್ಷಗಾನದ ಶಿಕ್ಷಕರು ರಾಜ್ಯದ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಲ್ಲಿ ಯಕ್ಷ ಶಿಕ್ಷಣದ ತರಗತಿಗಳನ್ನು ನಡೆಸ್ತಾ ಇದ್ದಾರೆ. ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ 89 ಶಾಲೆಗಳಲ್ಲಿ ಸುಮಾರು 13,248 ವಿದ್ಯಾರ್ಥಿಗಳು 13,248 ವಿದ್ಯಾರ್ಥಿಗಳು ಈ ಯಕ್ಷಗಾನದ ಯಕ್ಷ ಶಿಕ್ಷಣದ ಅಮೃತವನ್ನು ಸವಿತಾ ಇದ್ದಾರೆ. ಅದರಲ್ಲಿ ವಿಶೇಷ ಹೆಗ್ಗಳಿಕೆ ವಿಷಯವೆಂದರೆ ಈ 89 ಶಾಲೆಗಳ ಪೈಕಿ 79 ಶಾಲೆಯ ವಿದ್ಯಾರ್ಥಿಗಳು ಯಶಸ್ವಿಯಾಗಿ ರಂಗ ಪ್ರವೇಶವನ್ನು ಕೂಡ ನಮ್ಮ ಫೌಂಡೇಶನ್ ಅವರನ್ನು ಮಾಡಿಸಿದೆ. ಒಟ್ಟು 5,234 ವಿದ್ಯಾರ್ಥಿಗಳ ಯಕ್ಷಗಾನ ರಂಗ ಪ್ರವೇಶ ಈಗಾಗಲೇ ನಾವು ಮಾಡಿ ಸಂಪನ್ನಗೊಳಿಸಿದ್ದೇವೆ. ಇದು ಈ ಯೋಜನೆ ಅತ್ಯಂತ ಹರ್ಷದಾಯಕ ಮೈಲಿಗಲ್ಲಾಗಿದೆ. ಈ ಯೋಜನೆಯು ಮುಖ್ಯವಾಗಿ ಸರ್ಕಾರಿ ಶಾಲಾ ಮಕ್ಕಳ ಸರ್ವಾಂಗೀಣ ಅಭ್ಯುದಯವನ್ನು ಕೇಂದ್ರಬಿಂದುವಾಗಿರಿಸಿದೆ. ಶಿಕ್ಷಣ ಇಲಾಖೆಯ ಅನುಮತಿಯೊಂದಿಗೆ ಶಾಲಾ ಅವಧಿಯಲ್ಲಿ ಶಾಲಾ ಶಿಕ್ಷಣದ ಅವಿಭಾಜ್ಯ ಅಂಗವಾಗಿ ಯಕ್ಷ ಶಿಕ್ಷಣದ ತರಗತಿಗಳು ನಡೆಯುತ್ತಿದೆ. ಯಕ್ಷಗಾನ ಕಲೆಯ ಮೂಲಕ ತಮ್ಮ ಸಂಸ್ಕೃತಿ ಮತ್ತು ಭಾಷೆಯ ಉಳಿವು ಬೆಳವಣಿಗೆಯ ಸಂಕಲ್ಪವನ್ನು ಈ ಯೋಜನೆಯಲ್ಲಿ ಎಡೆಯಲ್ಲಿ ಹೊತ್ತು ನಡೆಸುತ್ತಿದೆ. ಈ ಯಕ್ಷಗಾನ ಕಲೆಯ ಅಭ್ಯಾಸದಿಂದ ವಿದ್ಯಾರ್ಥಿಗಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವರ್ಧಿಸುವುದರ ಜೊತೆಗೆ ಮಕ್ಕಳಲ್ಲಿ ಆತ್ಮವಿಶ್ವಾಸ ಮತ್ತು ಆತ್ಮಸ್ಥೈರ್ಯ ಉದ್ದೀಪನಗೊಳ್ಳಲಿದೆ. ಮುಂದಿನ ಪೀಳಿಗೆಗೆ ಕಲೆ ಮತ್ತು ಸಂಸ್ಕೃತಿಯ ಅಮೂಲ್ಯ ಬಳುವಳಿ ಈ ಯಕ್ಷಗಾನದಿಂದ ದೊರೆಯಲಿದೆ ಅಂತ ಹೇಳುತ್ತಾ, ಈ ನಾಡಿದ್ದು ಮೇ 30ನೇ ತಾರೀಕು ಶನಿವಾರದಂದು ನಡೆಯುವಂತಹ ಈ ಪಟ್ಲ ಸಂಭ್ರಮ 2026 ನಮ್ಮ ಡಾಕ್ಟರ್ ಕನ್ಯಾನ ಸದಾಶಿವರ ನೇತೃತ್ವದಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮಗಳಿಗೆ ತಮ್ಮೆಲ್ಲರ ಸಹಕಾರವನ್ನು ಮಗದೊಮ್ಮೆ ನಾವು ಯಾಚಿಸ್ತಾ ಇದ್ದೇವೆ. ಅದರ ಜೊತೆಗೆ ಮತ್ತೊಮ್ಮೆ ನಿಮಗೆ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಅರ್ಪಿಸುತ್ತಾ ನಮ್ಮ ಗೌರವಾಧ್ಯಕ್ಷರಿಂದ ಮಾಧ್ಯಮಕ್ಕೆ 2 ನುಡಿ. ಎಲ್ಲರಿಗೂ ನನ್ನ ನಮಸ್ಕಾರ. ವಿವರ ಎಲ್ಲ ಈಗಾಗಲೇ ಸತೀಶ್ ಪಟ್ಲ ಅವರು ಕೊಟ್ಟಿದ್ದಾರೆ. ನನಗೆ ವಿಶೇಷವಾಗಿ ಹೇಳುವಂಥ ಮಾತು ಹೊಸತೇನಿಲ್ಲ, ಅದನ್ನೇ ರಿಪೀಟ್ ಮಾಡಬೇಕು. ಎಲ್ಲ ಯಕ್ಷಧ್ರುವದ ಪದಾಧಿಕಾರಿಗಳು ತಹಸೀಲ್ದಾರಾಗಿದ್ದಾರೆ ಮತ್ತು ಎಲ್ಲ ನೀವು ಪಟ್ಲ ಫೌಂಡೇಶನ್ನ ಪಾರ್ಟಿಸಿಪೆಂಟ್ಸ್ ಎಲ್ಲರೂ ಸೇರಿ ಮಾಡುವಂಥ ಒಂದು ಕಾರ್ಯಕ್ರಮ ಮೇ 30ಕ್ಕೆ ಅಡ್ಯಾರ್ ಗಾರ್ಡನ್ನಲ್ಲಿ ಇಟ್ಟಿದ್ದೀವಿ. ಸಲ ಮೊದಲು ಬೇರೆ ಪ್ಲಾನ್ ಇತ್ತು, ಅಡ್ಯಾರ್ ಗಾರ್ಡನ್ನಲ್ಲಿ ಇಟ್ಟದ್ದು ಒಳ್ಳೆಯ ವಿಷಯ, ಗುಡ್ ನ್ಯೂಸ್. ಸೊ ಎಲ್ಲರೂ ಸೇರಿ ಇದನ್ನೊಂದು ಒಳ್ಳೆಯ ರೀತಿಯಲ್ಲಿ ಪ್ರತಿ ವರ್ಷ
ಪ್ರತಿ ವರ್ಷ ಒಳ್ಳೆಯ ರೀತಿಯಲ್ಲಿ ಆಗ್ತಾ ಉಂಟು. ಈ ವರ್ಷವೂ ಕೂಡ ಎಲ್ಲರ ಭಾಗವಹಿಸುವಿಕೆಯಿಂದ ಪಾರ್ಟಿಸಿಪೇಷನ್ನಿಂದ ಒಳ್ಳೆಯ ರೀತಿಯಲ್ಲಿ ಆಗಬೇಕು, ಆಗ್ತದೆ ಅಂತ ನನ್ನ ಸಂಪೂರ್ಣ ಭರವಸೆ ನನಗಿದೆ. ಇದನ್ನು ಹಲವಾರು ವರ್ಷಗಳಿಂದ ಈಗ ನಾವು ಒಂದು ಆಚರಣೆ ಆಗಿ ನಾವು ಮಾಡ್ತಾ ಇದ್ದೇವೆ. ಈಗ ಅವರು ಲಾಸ್ಟಲ್ಲಿ ಹೇಳಿದಂಥ ವಿಷಯ ಬಹಳ ಮುಖ್ಯ. ಮಕ್ಕಳಿಗೆ 13,000 ಮಕ್ಕಳಿಗೆ ಯಕ್ಷಗಾನವನ್ನು ಕಲಿಸುವಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಎಲ್ಲರೂ ಸೇರಿ. ಅದಕ್ಕೆ ಒಂದು ದೊಡ್ಡ ಚಪ್ಪಾಳೆ ನೀವು ಅಂದರೆ ಸಣ್ಣ ವಿಷಯ ಅಲ್ಲ. 13,000 ಮಕ್ಕಳಿಗೆ ಯಕ್ಷಗಾನವನ್ನು ಕಲಿಸೋದು ಮಕ್ಕಳೇ ಮುಂದಿನ ಜನಾಂಗ. ಆ ಜನಾಂಗಕ್ಕೆ ಈಗಲೇ ನಾವು ಯಕ್ಷಗಾನವನ್ನು ಕಲಿಸಿ ಕಲೆಯನ್ನು ಉಳಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇದಕ್ಕೆ ಯಕ್ಷಧ್ರುವ ಪೊಟ್ಲ ಫೌಂಡೇಶನ್ ಭಾಳ ದೊಡ್ಡ ಕೆಲಸ ಮಾಡ್ತಾ ಇದೆ. ನಾನು ಕೂಡ ಗೌರವ ಅಧ್ಯಕ್ಷ ಆದ್ದರಿಂದ ಆದ ಮೇಲೆ ಹಲವಾರು ವರ್ಷಗಳಿಂದ ಈಗ ಅದನ್ನು ನೋಡ್ತಾ ಇದ್ದೇನೆ, ಭಾಳ ಸಂತೋಷ ಪಡ್ತಾ ಇದ್ದೇನೆ. ಸಂತೋಷ ಯಾಕಂದರೆ ಇದರಿಂದ ಯಕ್ಷಗಾನಕ್ಕೆ ಒಂದು ದೊಡ್ಡ ಬಲ ಬಂದಂತಾಗಿದೆ. ಗ್ರೇಟ್ ಸ್ಟ್ರೆಂತ್ ಯಕ್ಷಗಾನ. ಮೊದಲು ಹೇಗಿತ್ತು, ಈಗ ಹೇಗಾಯಿತು, ಅದು ನಾವೆಲ್ಲ ನೋಡ್ತಾ ಇರುವಂಥ ವಿಷಯ. ಸತೀಶ್ ಪಟ್ಲ ಅವರು ಯಾವಾಗದಿಂದ ಈ ಒಂದು ಇದರ ಬೀಜ ಹಾಕಿದ್ದಾರೋ ಯಕ್ಷಗಾನಕ್ಕೆ, ಯಕ್ಷಗಾನ ಅಂದರೆ ನಮಗೆ ಎಲ್ಲರಿಗೂ ಗೊತ್ತಿದ್ದ ಹಾಗೆ ನಮ್ಮ ಕರಾವಳಿಯ ಅತಿ ದೊಡ್ಡ ಪ್ರಾಮುಖ್ಯವಾದಂತಹ ಎಲ್ಲ ರೀತಿಯ ವಿವಿಧ ಮನೋರಂಜನೆ ಆಗಲಿ, ಸಂಗೀತ ಆಗಲಿ, ನಮ್ಮ ಮೆಥಲಾಜಿಕಲ್ ಸ್ಟೋರೀಸ್ ಆಗಲಿ, ಮಕ್ಕಳಿಗೆ ಈಗಿನ ಜನಾಂಗಕ್ಕೆ ನಾವು ನಮ್ಮ ರಾಮಾಯಣ ಮಹಾಭಾರತ ಇದೆಲ್ಲ ಶಾಲೆಯಲ್ಲಿ ಕಲಿಸಿದ್ದನ್ನು ನಾವು ಯಕ್ಷಗಾನದ ಮುಖಾಂತರ ನಮ್ಮ ಜನಾಂಗಕ್ಕೆ ಮತ್ತು ಮುಖ್ಯವಾಗಿ ಮುಂದಿನ ಜನಾಂಗಕ್ಕೆ ಮಕ್ಕಳಿಗೆ ಕಲಿಸುವಂಥ ಶ್ರೇಷ್ಠ ವಿಚಾರದಲ್ಲಿ ನಾವಿದ್ದೇವೆ. ಈಗ ಸಾಧನೆ ನೋಡಿದರೆ ಬಹಳಷ್ಟಿದೆ. ಈಗಾಗಲೇ ಪಟ್ಲ ಸತೀಶ್ ಅವರು ಅದರ ಬಗ್ಗೆ ವಿವರವಾಗಿ ಉಲ್ಲೇಖ ಮಾಡಿದ್ದಾರೆ. ಹಲವಾರು ಯೋಜನೆಗಳು ಯಕ್ಷಗಾನದ ಕಲಾವಿದರಿಗೆ. ಮೊದಲು ಯಾರೋ ಅವರನ್ನು ಕೇಳುವರಿರಲಿಲ್ಲ ಅಂಥದ್ದು, ಅವರಷ್ಟಕ್ಕೆ ಅವರಿದ್ದದ್ದು. ಈಗ ಒಂದು ಕಲೆಕ್ಟಿವ್ ಆಗಿ ಒಂದು ಸಂಸ್ಥೆ ಮುಖಾಂತರ ಯಕ್ಷಗಾನಕ್ಕೆ ಒಂದು ಬಲವನ್ನು ನಾವು ಕೊಡ್ತಾ ಇದ್ದೇವೆ. ವಿವಿಧ ರೀತಿಯಲ್ಲಿ ಕಲಾವಿದರಿಗೆ, ಹಳ್ಳಿಯಿಂದ ಬರುವಂಥ ಕಲಾವಿದರಿಗೆ ಅವರಿಗೆ ಬೇಕಾದಂತಹ ಅವರ ಕಷ್ಟ ತಾಪತ್ರಯಗಳಿಗೆ ಒಂದು ಸಾಕಾರ ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಮುಖಾಂತರ ಪ್ರತಿಯೊಬ್ಬರೂ ಅವರವರ ನಾವು ಡೊನೇಷನ್ ಮಾಡ್ತಾ ಇರ್ಬೋದು. ನೀವು ಕಲಾವಿದರು ಕಲೆಯ ಬಗ್ಗೆ ಅದಕ್ಕೆ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದೀವಿ. ಎಲ್ಲರೂ ಈಗ ಹಲವಾರು ಘಟಕ ಮಾಡಿದ್ದೇವೆ ನಾವು. ಎಷ್ಟು ಘಟಕ ಆಗಿದೆ? 45 ಘಟಕ ಆಗಿದೆ. ಎಲ್ಲ ಪ್ರದೇಶಗಳಲ್ಲಿ ಯಕ್ಷಧ್ರುವದ ಒಂದು ಬ್ರಾಂಚಸ್ ಆಗಿ ಅಲ್ಲಿಯ ಕಲೆಗೆ ಪ್ರೋತ್ಸಾಹ ಕೊಡುವಂಥ ಕೆಲಸ ಮಾಡ್ತಾ ಇದ್ದೇವೆ. ಕಲೆಕ್ಟಿವ್ ಆಗಿ ಪ್ರತಿ ವರ್ಷ ನಾವು ಮಾಡುವಂಥ ಈ ಕಾರ್ಯಕ್ರಮ ಬಹಳ ಪ್ರಾಮುಖ್ಯ. ಯಾಕಂದರೆ ಇದು ಅದಕ್ಕೆ ಪ್ರತಿ ವರ್ಷ ನೀಡುವಂಥ ಒಂದು ಶಕ್ತಿ. ಒಂದು ಕಾರ್ಯಕ್ರಮ ಮಾಡಿದರೆ ಅದರಲ್ಲಿ ಈಗ ಹಲವಾರು ಜನರಿಗೆ ನಾವು ಕೆಲವರಿಗೆ ಸನ್ಮಾನ ಮಾಡಲಿಕ್ಕಿದ್ದೇವೆ, ಕಲಾವಿದರಿಗೆ ಸಪೋರ್ಟ್ ಮಾಡುವಂಥ ಕೆಲಸ. ಈ ಚಾರಿಟಿ ವರ್ಕ್ ನಡೀತಾ ಇದೆ. 45 ಮನೆಗಳನ್ನು ಕಟ್ಟಿ ಕೊಟ್ಟಿದ್ದೇವೆ. ಇದೆಲ್ಲ ವೈಯಕ್ತಿಕವಾಗಿ ಒಬ್ಬರಿಂದ ಸಾಧ್ಯ ಇಲ್ಲ. ಇದು ಕಲೆಕ್ಟಿವ್ ಆಗಿ ಎಲ್ಲರೂ ಸೇರಿ ಮಾಡುವಂಥ ಒಂದು ಆರ್ಗನೈಸೇಷನ್ ಮುಖಾಂತರ ಮಾಡುವಂಥ ಕೆಲಸ. ದಟ್ಸ್ ಎ ಗ್ರೇಟ್ ವರ್ಕ್. ಅದಕ್ಕೆ ಈ ವರ್ಷವೂ ಕೂಡ ನಾವು ಅದನ್ನು ಒಳ್ಳೆಯ ರೀತಿಯಲ್ಲಿ ಎಲ್ಲರೂ ಸೇರಿ ಮಾಡಬೇಕಂತ ನಮ್ಮ ಇಚ್ಛೆ. ಒಳ್ಳೆಯ ನಮ್ಮ ಟೀಮ್ ಇದೆ. ಎಲ್ಲ ರೀತಿಯಲ್ಲೂ ಪ್ರತಿ ವರ್ಷ ಸಕ್ಸಸ್ಫುಲ್ ಆಗ್ತಾಯಿದೆ, ಭಾಳ ಯಶಸ್ವಿಯಾಗಿ ಮಾಡ್ತಾಯಿದೆ.
ಈ ಸಲ ವಿಶೇಷವಾಗಿ ನಾವು ಸಮುದ್ರಕ್ಕೆ ಇಳಿಲಿಕ್ಕೆ ಹೋಗ್ತಾ ಇದ್ದೀವಿ. ಸಮುದ್ರಯಾನ ಮಾಡಲಿಕ್ಕೆ. ಭೂಮಿ ಆಯಿತು, ಭೂಮಿನ ಒಂಡೆ, ಆಕಾಶದ ಒಂಡೆ, ಸಮುದ್ರದ ಒಂದು ಅಂಚಿನ ವಿಶೇಷ ಪ್ರಾಜೆಕ್ಟ್ ಈ ಸರ್ತಿ ಉಂಟು, ಪ್ಲ್ಯಾನ್ ಈ ಸರ್ತಿ ಉಂಟು. ಸೊ ಅದು ಕೂಡ ಈಗ ನನ್ನ ಅನಿಸಿಕೆ ಪ್ರಕಾರ ಆಲ್ಮೋಸ್ಟ್ 600 ಮಂದಿ ಅದು ಹತ್ತಿರ ಹೋಗ್ತಾ ಇದೆ. ಬುಕ್ಕಿಂಗ್ ಎಲ್ಲ ಆಗಿದೆ. ದೊಡ್ಡ ಸಾಧನೆ ಅದು. 4 ದಿವಸ ಸಮುದ್ರದಲ್ಲಿ ಯಕ್ಷಗಾನ ಮಾಡೋದು, ಯಕ್ಷಗಾನವನ್ನು ಸಮುದ್ರಕ್ಕೆ ಇಳಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಸೊ ಇಡೀ ಪ್ರಪಂಚಕ್ಕೆಲ್ಲ ಹೋಗಿ ಆಯಿತು. ಅಮೇರಿಕಾ, ಯುರೋಪ್, ಹಲವಾರು ವಿದೇಶಗಳಲ್ಲಿ, ಭಾರತದಲ್ಲೂ ಎಲ್ಲ ಕಡೆ, ಕಾಶ್ಮೀರದಿಂದ ಹಿಡಿದು ಇಡೀ ಭಾರತ ದೇಶದಲ್ಲಿ ಹಲವಾರು ಕಡೆ ಯಕ್ಷಗಾನಕ್ಕೆ ಪ್ರೋತ್ಸಾಹ ನಾವು ಕೊಡ್ತಾ ಇದ್ದೇವೆ. ಬೇರೆ ಬೇರೆ ಭಾಷೆಗಳಲ್ಲಿ ಮಾಡ್ತಾ ಇದ್ದೇವೆ. ಮೊದಲು ಅದು ಕೇವಲ ಕನ್ನಡಕ್ಕೆ ಸೀಮಿತವಾಗಿದ್ದಂಥ ಯಕ್ಷಗಾನ, ಆಮೇಲೆ ತುಳುವಿನಲ್ಲಿ ಆಯಿತು ನಮ್ಮಲ್ಲಿ. ಈಗ ಹಿಂದಿಯಲ್ಲಿ, ಇಂಗ್ಲೀಷಲ್ಲಿ, ಜರ್ಮನ್ ಭಾಷೆಯಲ್ಲಿ ಎಲ್ಲ ಕಡೆ ಯಕ್ಷಗಾನವನ್ನು ನಾವು ಕೊಂಡೋಗ್ತಾ ಇದ್ದೇವೆ. ಗ್ಲೋಬಲೈಸೇಷನ್ ಮಾಡ್ತಾ ಇದ್ದೇವೆ. ಗ್ಲೋಬಲ್, ಇಟ್ ಈಸ್ ಗೋಯಿಂಗ್ ಗ್ಲೋಬಲ್. ಸೊ ದಟ್ ಈಸ್ ಎ ಗ್ರೇಟ್ ಅಚೀವ್ಮೆಂಟ್ ಫ್ರಮ್ ಯಕ್ಷಧ್ರುವ ಪಟ್ಲ ಫೌಂಡೇಶನ್. ಅದಕ್ಕೆ ಒಂದು ದೊಡ್ಡ ಕೈ ಚಪ್ಪಾಳೆ ಹಾಕಿದ್ದೀವಿ. ಯಕ್ಷಧ್ರುವ ಫೌಂಡೇಶನ್ ಇಸ್ ಡೂಯಿಂಗ್ ಎ ಗ್ರೇಟ್ ಜಾಬ್. ಸೊ ಅದರಲ್ಲಿ ಥ್ಯಾಂಕ್ಸ್ ಟು ಆಲ್ ದ ಟೀಮ್, ಸೆಂಟ್ರಲ್ ಟೀಮ್ ಮತ್ತು ಎಲ್ಲ ಪ್ರಾದೇಶಿಕ ಟೀಮ್ಗಳಿಗೂ ನಾನು ಧನ್ಯವಾದ ಕೊಡ್ತೇನೆ. ಯಾಕಂದರೆ ನಿಮ್ಮೆಲ್ಲರ ಸಹಕಾರದಿಂದಲೇ ಸಾಧ್ಯ, ಒಬ್ಬೊಬ್ಬರಿಂದ ಆಗುವಂಥ ಕೆಲಸ ಅಲ್ಲ. ಸೊ ಕಲೆಕ್ಟಿವ್ಲಿ ನಾವು ಈ ಸಂಸ್ಥೆಯನ್ನು ಇನ್ನಷ್ಟು ಮುಂದಿನ ವರ್ಷಗಳಲ್ಲಿ, ದಿನಗಳಲ್ಲಿ ಈ ಸಂಸ್ಥೆಯನ್ನು ಇನ್ನಷ್ಟು ದೊಡ್ಡ ರೀತಿಯಲ್ಲಿ ನಡೆಸಬೇಕು. ಯಕ್ಷಗಾನ ಕಲೆಯನ್ನು ಇಡೀ ದೇಶಕ್ಕೆ ನಾವು ಕೊಂಡೋಗಬೇಕು. ಜಿಲ್ಲೆ ಕೇವಲ ಒಂದು 2-3 ಜಿಲ್ಲೆ, 2.5 ಜಿಲ್ಲೆಗೆ ಸೀಮಿತವಾಗಿದ್ದಂಥ ಯಕ್ಷಗಾನ ಇಡೀ ಪ್ರಪಂಚಕ್ಕೆ ಹೋಗ್ತಾ ಇದೆ ಈಗ. ಸೊ ವಿ ಆರ್ ಎಕ್ಸ್ಪಾಂಡಿಂಗ್ ದ ನೆಟ್ವರ್ಕ್ ಆಫ್ ಯಕ್ಷಗಾನ ಆಲ್ ಓವರ್ ಇಂಡಿಯಾ ಆ್ಯಂಡ್ ಅಕ್ರಾಸ್ ದ ವರ್ಲ್ಡ್. ಸೊ ದ್ಯಾಟ್ ಈಸ್ ಅ ಗ್ರೇಟ್ ಥಿಂಗ್. ಭಾಳ ದೊಡ್ಡ ವಿಷಯ, ಸಂತೋಷದ ವಿಷಯ. ಅದರಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷವೂ ಆಗ್ತದೆ, ಹೆಮ್ಮೆಯೂ ಆಗ್ತದೆ. ಇಟ್ಸ್ ಮೈ ಪ್ರೌಡ್ ಆ್ಯಂಡ್ ಪ್ರಿವಿಲೇಜ್ ಟು ಬಿ ಪಾರ್ಟ್ ಆಫ್ ದಿಸ್ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಬೈ ಮೇಬಿ ಡೊನೇಷನ್ಸ್ ಏನಿದೆ. ಸೊ ನೀವು ನಿಮ್ಮಿಂದ ಆಗುವಂಥ ಎಲ್ಲರೂ ಅವರವರ ಶಕ್ತಿಯಾನುಸಾರವಾಗಿ, ಅವರವರ ಶಕ್ತಿಗೆ ಅನುಸಾರವಾಗಿ ನಿಮ್ಮನ್ನು ಏನೇನು ಕಲೆಯ ವಿಚಾರ ಆಗಿರ್ಬೋದು, ಡೊನೇಷನ್ ಆಗಿರ್ಬೋದು, ಸಂಘಟನೆಯನ್ನು ನಡೆಸುವಂಥ ಕೆಲಸ ಆಗಿರ್ಬೋದು, ಅದು ದೊಡ್ಡ ಕೆಲಸ ಇದೆ. ಡೊನೇಷನ್ ಈಸ್ ಒನ್ ಥಿಂಗ್, ಬಟ್ ಸಂಘಟನೆಯನ್ನು ನಡೆಸುವಂಥ ಕೆಲಸ ಅದು ದೊಡ್ಡ ಕೆಲಸ ಅದು. ಸೊ ಇಟ್ಸ್ ಎ ಕಲೆಕ್ಟಿವ್ ವರ್ಕ್, ಇದು ಟೀಮ್ ವರ್ಕ್. ಅಂಥ ಟೀಮ್ ವರ್ಕಿಗೆ ನಾವು ಕೆಲವು ವರ್ಷದಿಂದ ನಡೆಸಿ ಅದನ್ನು ಒಳ್ಳೆಯ ರೀತಿಯಲ್ಲಿ ಬಳಸಿದ್ದೇವೆ. ಇನ್ನು ಮುಂದೆ ಯಕ್ಷಗಾನಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ಮುಂದುವರಲಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಇನ್ನಷ್ಟು ಬೆಳಗ್ಗೆ ಅಂತ ಹೇಳ್ತಾ ಜಾಸ್ತಿ ನಾನು ಹೇಳೋದಿಲ್ಲ. ವಿವರವಾಗಿ ಎಲ್ಲ ಸತೀಶ್ ಪಟ್ಲ ಅವರು ಈಗಾಗಲೇ ಹೇಳಿದ್ದಾರೆ. ಮತ್ತು 30ನೇ ತಾರೀಕಿಗೆ ಇನ್ನಷ್ಟು ವಿವರವಾಗಿ ಇದರ ಬಗ್ಗೆ ಮಾತುಗಳು ಮತ್ತು ಕಾರ್ಯಗಳು ಆಗಲಿಕ್ಕಿದೆ. ಸೊ ಇಟ್ಸ್ ಮೈ ಪ್ರೌಡ್ ಪ್ರಿವಿಲೇಜ್ ಟು ಬಿ ಪಾರ್ಟ್ ಆಫ್ ದಿಸ್ ಆ್ಯಂಡ್ ವಿ ಆರ್ ವೇಟಿಂಗ್. ಇದಕ್ಕೆ ಕಾತುರದಿಂದ ನಾವು ಕಾಯ್ತಾ ಇದ್ದೇವೆ. ಮೇ 30 ಮತ್ತು ಜನವರಿ 1ರಿಂದ 5ರವರೆಗೆ ಫಾರ್ ಸಮುದ್ರಯಾನ. ಸೊ ಎಲ್ಲರೂ ಕಲೆಕ್ಟಿವ್ ಆಗಿ ಸಮುದ್ರಕ್ಕೆ ಹೋಗೋಣ, ಅಲ್ಲಿಯೂ ಯಕ್ಷಗಾನವನ್ನು ಬೆಳೆಸೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ನನ್ನ ಸಹಕಾರ ಮೊದಲು ಇತ್ತು, ಇನ್ನೂ ಇದೆ. ಥ್ಯಾಂಕ್ ಯು ವೆರಿ ಮಚ್. ಬಂಧುಗಳೇ, ಗೌರವಾಧ್ಯಕ್ಷರು ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿಯವರು ನಮ್ಮ ಕರಾವಳಿಗೆ ಅವರ ಪೂರ್ಣ ಸಹಕಾರ, ಅದರಲ್ಲೂ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ಗೆ ಅವರು ಬಂದ ನಂತರ ಯಾವ ರೀತಿ ಇದರ ಮೆರುಗು ಹೆಚ್ಚಿದೆ, ಕಲಾವಿದರಿಗೆ ಯಾವ ರೀತಿ ಸಹಕಾರ ಸಿಕ್ಕಿದೆ ಎಂಬುದು ನಿಮಗೆ ಗೊತ್ತು. ಎಷ್ಟು ಮನೆಗಳನ್ನು ನಾವು ಸುಮಾರು 6-7 ವರ್ಷದಲ್ಲಿ ಒಂದು 2019-20 3 ಮನೆಗಳನ್ನು ಕಟ್ಟಿಕೊಟ್ಟಿದ್ವಿ. ನಮ್ಮದು ಕನಸಿದ್ದದ್ದು 100, ನಮ್ಮದು ಮನೆ ಆದದ್ದು ಕೇವಲ 3 ಮಾತ್ರ ಆ ಟೈಮಲ್ಲಿ 2020 ಅಂದರೆ 21ರಿಂದ 26 118 ಮನೆಗಳಾಗ್ತಾ ಇದೆ. ಅದರಲ್ಲಿ 56 ಮನೆಗಳನ್ನು ಹಸ್ತಾಂತರ ಮಾಡಿ ಆಯಿತು ಕಲಾವಿದರಿಗೆ. ನೀವು ಯೋಚನೆ ಮಾಡಿ ಯಾವ ರೀತಿ ಅದು ಬೆಳಗಿಕೊಂಡು ಹೋಗಿದೆ. ಅದರ ಜೊತೆಗೆ ಇನ್ಶೂರೆನ್ಸ್ ಆಗಲಿ, ಯಕ್ಷ ಶಿಕ್ಷಣ ಆಗಲಿ, ಈಗ ಹೇಳಿದ ಎಲ್ಲ ಕಾರ್ಯಕ್ರಮಗಳು ಯಾವ ರೀತಿ ಹೋಗಿದೆ ಅಂತ. ಒಬ್ಬರು ದೊಡ್ಡ ಮನಸ್ಸಿನಲ್ಲಿ ಹಣವಂತರು, ಗುಣವಂತರು ನಮ್ಮ ಜೊತೆಗೆ ಸಿಕ್ಕಿದ್ರೆ
ಯಾವ ರೀತಿ ಒಂದು ಸಂಸ್ಥೆ ಬೆಳಗ್ತದೆ, ಯಾರಿಗೆ ಯಾವ ರೀತಿ ಕೆಲಸ ಮಾಡಲಿಕ್ಕೆ ಆಗ್ತದೆ ಎನ್ನುವುದಕ್ಕೆ ಕನ್ಯಾನ ಸದಾಶಿವ ಅಂತವರು, ಬಂಜಾರ ಪ್ರಕಾಶ್ ಶೆಟ್ಟಿ ಅವರವರು, ಶಶಿಧರ್ ಶೆಟ್ಟಿ ಬರೋಡರಂತವರು, ಹಾಗೂ ದಿವಾಕರ್ ಅವರು, KD ಶೆಟ್ಟಿ ಅಂತ, ML ಸಾಮಂತ, ಶಾರದಾ ಪ್ರಸಾದ್ ಅಂತ ದಾನಿಗಳು, ದೊಡ್ಡ ದಾನಿಗಳು, ಮತ್ತೆ ಸಣ್ಣ ಪುಟ್ಟ ಅನೇಕ ಕೊಡುಗೆಗಳನ್ನು ಕೊಟ್ಟ ದಾನಿಗಳ ಮೂಲಕ ಅದು ಗೊತ್ತಾಗುತ್ತೆ. ಅದರಲ್ಲೂ ಸದಾಶಿವಣ್ಣ ನಮ್ಮ ಜೊತೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ನಮಗೆ ತುಂಬಾ ಹೆಮ್ಮೆ. ಇವತ್ತು ಕೂಡ ಗೃಹ ಪ್ರವೇಶಕ್ಕೆ ನಾವು ಒಂದು 10, 12, 15 ಮಂದಿಗೆ ನಾವು ಇಲ್ಲಿ ಹಣವನ್ನು ನೀಡಲಿಕ್ಕಿದ್ದೇವೆ. ಬಂಧುಗಳು ಬಂದಿದ್ದಾರೆ, ಅದನ್ನು ಕ್ಷುಲ್ಲಕವಾಗಿ ಈ ಕಾರ್ಯಕ್ರಮದಲ್ಲಿ ನಾವು ಮುಗಿಸಿ ಬಿಡ್ತೇವೆ. ದಯವಿಟ್ಟು ಹೆಸರು ಹೇಳಿದ ಕೂಡಲೇ ಆ ಬಂಧುಗಳು ಒಂದು ಗೌರವಾಧ್ಯಕ್ಷರಿಂದ ಈ ಹಣವನ್ನು ಸ್ವೀಕರಿಸಬೇಕು. ಪಟ್ಟಣದ ಯಶಸ್ವಿ ಯೋಜನೆಯ ಫಲಾನುಭವಿಗಳು ವಾಣಿಜ್ಯ ಶಾರದಾ, ಶ್ರೀ ಅಶೋಕ ದೈವಾರಾಧನೆ ಕ್ಷೇತ್ರದಲ್ಲಿ, ಶ್ರೀ ಜನಾರ್ದನ ಕಾರ್ವಿ, ಮಾಲತಿ, ಶ್ರೀ ನಾರಾಯಣ ಪುರುಷ, ದಿವ್ಯ GS, ತಿಲಕ್ ಚಂದ್ರಕಾಂತ್ ನಾಯಕ್. ಅದರಲ್ಲಿ ನಾನು ಸ್ಪೆಷಲ್ ಒಂದು ಮಿಸ್ ಮಾಡಿಬಿಟ್ಟೆ. ನಮ್ಮ ದೊಡ್ಡ ಶಕ್ತಿ ಅಂದರೆ ನಮ್ಮ ದಾನಿಗಳು. ಅದರಲ್ಲಿ ವಿಶೇಷವಾಗಿ ಶಶಿಧರ್ ಶೆಟ್ಟಿ ಬರೋಡ ಅವರು ಕಳೆದ ವರ್ಷ ದಶ ಕೋಟಿ ಸಂಭ್ರಮ ಅಂತ ಹೇಳಿ ದೊಡ್ಡ ಒಂದು ಯೋಜನೆ ಮಾಡಿ ಅದನ್ನು ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ ಸರ್. ಸೊ ಅವರನ್ನು ಇವತ್ತು ನೆನಪಿಸಬೇಕು. ಶಶಿಧರ್ ಶೆಟ್ಟಿ ಬರೋಡ, ಸೊ ಹಿ ಈಸ್ ಒನ್ ಆಫ್ ಅವರ್ ಸ್ಟ್ರೆಂತ್. ಮತ್ತು ಪ್ರಕಾಶ್ ಶೆಟ್ಟಿ ಬಂಜಾರ, ಅವ್ರ ಬಗ್ಗೆ ಹೇಳಿದಂಗೆ ಇಲ್ಲ. ಈಗ ನಂಬರ್ 1 ಆಗಿ ದಾನಿಗಳಾಗಿ ಅವರಿದ್ದಾರೆ. ಸೊ ಅವರನ್ನು ಇವತ್ತು ನಾನು ನೆನಪಿಸ್ತೇನೆ. ಮತ್ತು KD ಶೆಟ್ಟರು, KK ಶೆಟ್ಟರು, ಸಾಮುಗರು, ಶಾರದಾ ಪ್ರಸಾದ್ ಅವರು, ದಿವಾಕರ್ ರಾವ್, KM ಶೆಟ್ಟರು, ಹಾಗೆ ಹಲವಾರು ದೊಡ್ಡ ದಾನಿಗಳು ಈ ಸಂಸ್ಥೆಯನ್ನು ಈ ರೀತಿಯಲ್ಲಿ ಬೆಳೆಸಲಿಕ್ಕೆ ಕಾರಣೀಭೂತರಾದಂಥ ಈ ದಾನಿಗಳನ್ನು ಯಾವಾಗಲೂ ನಾವು ನೆನಪಿಸಬೇಕು. ಸೊ ದಾನಿಗಳು ಇಲ್ಲದಿದ್ದರೆ ಸಂಸ್ಥೆ ಇಲ್ಲ. ಯಾವ ಸಂಸ್ಥೆ ಬೆಳಿಬೇಕಾದ್ರೆ ಮನಿ ಈಸ್ ನಾಟ್ ಎವ್ರಿಥಿಂಗ್, ಬಟ್ ಮನಿ ಈಸ್ ವಿದೌಟ್ ಮನಿ ನಥಿಂಗ್ ಕ್ಯಾನ್ ಬಿ ಡನ್. ಹಣ ಇಲ್ಲದೆ ಏನೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ಯಕ್ಷಧ್ರುವ ಫೌಂಡೇಶನ್ನ ಎಲ್ಲ ದಾನಿಗಳು ಅವನ್ನು ನೆನಪಿಸ್ತೇನೆ ನಾನು. ಸೊ ಅವರ ಸಹಕಾರ ಇಲ್ಲದೆ ಏನೂ ಸಾಧ್ಯ ಇಲ್ಲ. ಶಶಿಧರ್ ಶೆಟ್ಟಿ ಬರೋಡ, ಪ್ರಕಾಶ್ ಶೆಟ್ಟಿ ಬಂಜಾರ, KD ಶೆಟ್ಟರು, KM ಶೆಟ್ಟರು, ಶಾಮಗರು, ದಿವಾಕರ್ ರಾವ್ ಅವರು, ಶಾರದಾ ಪ್ರಸಾದ್ ಅವರು, ಹಾಗೆ ಯಾರಾದರೂ ಹೆಸರು ಬಿಟ್ಟು ಹೋದರೆ ಕ್ಷಮಿಸಿ. ಸೊ ಐ ಥ್ಯಾಂಕ್ ದಮ್. ಅವರೇ ನಮ್ಮ ಶಕ್ತಿ ಅಲ್ಲ. ಖಂಡಿತ ಯಾರಾದರೂ ಮಾಧ್ಯಮ ಬಂಧುಗಳಿಗೆ ಕೇಳಲಿಕ್ಕೆ ದಯವಿಟ್ಟು ಪ್ರಶ್ನೆ ಕೇಳ್ಬೋದು. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಮಾರ್ಗದರ್ಶನ ಡಾಕ್ಟರ್ ಕನ್ಯಾ ಸದಾಶಿವ ಅವರಿಗೆ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಧನ್ಯವಾದ ಸಮರ್ಪಿಸುತ್ತಾ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಂತಹ ಟ್ರಸ್ಟ್ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ನಾಳಿದ್ದು 30 ತಾರೀಕಿಗೆ ತಾವೆಲ್ಲರೂ ಕಾರ್ಯಕ್ರಮಕ್ಕೆ ಸಾಕ್ಷಾತ್ಬೇಕಂತ ವಿನಂತಿಸ್ತಾ ಇದ್ದೀನಿ. ಈ ಮೂಲಕ ತಾವೆಲ್ಲರಿಗೂ ಆಮಂತ್ರಣ ಪತ್ರವನ್ನು ಕೊಟ್ಟಿದ್ದೇವೆ. ದಯವಿಟ್ಟು 30ನೇ ತಾರೀಕು ತಾವೆಲ್ಲರೂ ಅಡ್ಯಾರ್ ಗಾರ್ಡನ್ಗೆ ಬಂದು ನಮ್ಮ ಜೊತೆ ಸಾಕಾರ